ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಕರಿಬಸವರಾಜ್ ಬೇವಿನಹಳ್ಳಿ. ಅಡಿಕೆ ಕೃಷಿ ಅಧ್ಯಯನ ಯೂಟ್ಯೂಬ್ ಚಾನಲ್ಗೆ ನಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೀಗ ನೋಡ್ತಾ ಇದ್ದೀರಾ, ಇದು ಬಸಿಗಾಲುವೆ ಒಳಚರಂಡಿ ವ್ಯವಸ್ಥೆ. ಅಡಿಕೆ ಗಿಡದಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡೋದ್ರಿಂದ ಆಗುವ ಅನುಕೂಲಗಳು ಏನು, ಇದನ್ನ ಏನಕ್ಕೆ ಮಾಡ್ಬೇಕು ನಾವು ಅಡಿಕೆ ತೋಟದಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಡಿಕೆ ತೋಟದಲ್ಲಿ ನೀವು ಬಸಿಗಾಲುವೆ ಮಾಡೋದ್ರಿಂದ ಗ್ಯಾನೋಡರ್ಮಾ ಫಂಗಸ್ ಅಂದ್ರೆ ನಮ್ಮ ರೈತರಿಗೆ ಹೆಚ್ಚಾಗಿ ಕಾಡುವ ಸಮಸ್ಯೆ ಅಂದ್ರೆ ಅಣಬೆ ರೋಗ ಸಮಸ್ಯೆ. ಈ ಫಂಗಸ್ ಏನಿದೆ, ಅಣಬೆ ರೋಗ ಅನ್ನೋ ಈ ಫಂಗಸ್ ಏನಿದೆ, ಜಾಸ್ತಿ ಶೀತ ವಲಯದಲ್ಲಿ ಕಂಡು ಬರುತ್ತೆ. ಅಂದ್ರೆ ಇದೇನಾಗುತ್ತೆ, ಶೀತ ವಲಯದಲ್ಲಿ ಒಂದು ಬೇರಿಂದಾನೆ ಅಂದ್ರೆ ಇನ್ನೊಂದು ಗಿಡಕ್ಕೆ ಶೀತ ಜಾಸ್ತಿ ಇದ್ರೆ ವೇಗವಾಗಿ ಹರಡುತ್ತೆ. ಬಸಿಗಾಲುವೆ ಮಾಡೋದ್ರಿಂದ ನಾವು ಈ ಗ್ಯಾನೋಡರ್ಮಾ ಫಂಗಸ್ ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಇದರಿಂದ ಏನಾಗುತ್ತೆ, ಈ ಭೂಮಿ ಶೀತ ಆಗೋಲ್ಲ. ನಮ್ ತೋಟ ಏನಿದೆ, ಜಾಸ್ತಿ ಹೇಳ್ತಿರ್ತಾರೆ ಶೀತ ಆಗುತ್ತೆ ತೋಟ. ಶೀತ ಆದ್ರೆ ಏನಾಗುತ್ತೆ, ಆಟೋಮೆಟಿಕ್ ಅಲ್ ಡ್ರಾಪ್ ಆಗುತ್ತೆ, ಬೇರುಗಳು ಸ್ಟ್ರೆಂತ್ ಕಳ್ಕೊಳ್ಳುತ್ತೆ, ಅಂದ್ರೆ ಗಿಡ ವೀಕ್ ಆಗ್ತಾ ಬರುತ್ತೆ. ನಿಮ್ದು ಶೀತ ಜಾಸ್ತಿ ಇದ್ರೆ ಬಸಿಗಾಲುವೆ ಮಾಡಲೇಬೇಕಾಗ್ತದೆ. ಬಸಿಗಾಲುವೆ ಮಾಡೋದ್ರಿಂದ ಆಗುವ ಅನುಕೂಲ ಏನಂದ್ರೆ, ನೀವು ಕಲ್ಟಿವೇಶನ್ ಕಮ್ಮಿ ಆಗುತ್ತೆ, ಅಂದ್ರೆ ನಾನ್ ಕಲ್ಟಿವೇಶನ್ ಭೂಮಿ ಆಗುತ್ತೆ. ಕಲ್ಟಿವೇಶನ್ ನ ಯಾವುದೇ ಕಾರಣಕ್ಕೂ ಮಾಡೋದ್ರಿಂದ ರೂಟ್ ಕಟ್ ಆಗುತ್ತೆ. ಅಂದ್ರೆ ಈಗ ಏನಾಗುತ್ತೆ, ಕಲ್ಟಿವೇಶನ್ ಜಾಸ್ತಿ ಆಗ್ತಾ ರೂಟ್ ಡ್ಯಾಮೇಜ್ ಆಗುತ್ತೆ. ರೂಟ್ ಡ್ಯಾಮೇಜ್ ಆದ್ರೆ ಆಟೋಮೆಟಿಕ್ ಗಿಡದ ಆರೋಗ್ಯ ಹಾಳಾಗುತ್ತೆ. ಗಿಡದ ಆರೋಗ್ಯ ಹಾಳಾಗೋದ್ರಿಂದ ಈ ನಮ್ದು ಇಳುವರಿ ಆಟೋಮೆಟಿಕ್ 20% ವರೆಗೂ ಡೌನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬಸಿಗಾಲುವೆ ಮಾಡೋದ್ರಿಂದ ಗಿಡ ಚೆನ್ನಾಗಾಗುತ್ತೆ. ಗಿಡ ಚೆನ್ನಾಗಾದ್ರೆ ಆಟೋಮೆಟಿಕ್ ಇಳುವರಿ ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಮಣ್ಣಿನಲ್ಲಿ ಹೆಚ್ಚು ನೀರು ಇರೋದ್ರಿಂದ ಬೇರೆಯೊಳಗೆ ಆಮ್ಲಜನಕ ಸರಿಯಾಗಿ ಒದಗೋದಿಲ್ಲ. ಅಂದ್ರೆ ನೀರು ಜಾಸ್ತಿ ಇದ್ರೆ ಮಣ್ಣುಗಳಿಗೆ ಆಮ್ಲಜನಕ ಸರಿಯಾಗಿ ಸಿಗೋದಿಲ್ಲ. ಈ ಬಸಿಗಾಲುವೆ ಮಾಡೋದ್ರಿಂದ ಬೇರುಗಳಿಗೆ ಉಸಿರಾಟಕ್ಕೆ ಅಂದ್ರೆ ಆಮ್ಲಜನಕ ತಲುಪುತ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಜಾಸ್ತಿ ನೀರ್ ನಿಂತ್ರೆ ಸಾಯಿಲ್ ಫಾರ್ಮೇಶನ್ ಅಂದ್ರೆ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಉಪ್ಪು ಅನ್ನೋದೇನಿದೆ, ಜಾಸ್ತಿ ನೀರಲ್ಲಿ ಇದ್ರೆ ಉಪ್ಪು ಜನರೇಟ್ ಆಗುತ್ತೆ. ಈ ಬಸಿಗಾಲುವೆ ಮಾಡೋದ್ರಿಂದ ಉಪ್ಪಿನಾಂಶ ನೀರಿನ ಮುಖಾಂತರ ಹೊರಗಡೆ ಹೋಗುತ್ತೆ. ಭೂಮಿಯಲ್ಲಿ ಶೀತ ಆಗೋದ್ರಿಂದ ಏನಾಗುತ್ತೆ, ಈ ನ್ಯೂಟ್ರಿಯೆಂಟ್ಸ್ ಗಳು ಯಾವುದನ್ನು ಬೇರುಗಳು ಗಿಡಕ್ಕೆ ಸಪ್ಲೈ ಮಾಡಲ್ಲ. ಈ ಬಸಿಗಾಲುವೆ ಇದ್ರೆ ಏನಾಗುತ್ತೆ, ಗಿಡದಲ್ಲಿರ್ತಕ್ಕಂಥ ಪೋಷಕಾಂಶಗಳು, ನೀವು ಕೊಡುವಂತ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಗಳನ್ನು ಕೂಡ ಬೇರುಗಳು ಅಬ್ಸರ್ವ್ ಮಾಡ್ಕೊಂಡು ಅಂದ್ರೆ ಹೀರ್ಕೊಂಡು ಗಿಡಗಳಿಗೆ ತಲುಪಿಸೋ ವ್ಯವಸ್ಥೆನೂ ಈ ಬಸಿಗಾಲುವೆಯಿಂದನೂ ಆಗುತ್ತದೆ. ಈ ಒಳಚರಂಡಿ ವ್ಯವಸ್ಥೆ ಏನಿದೆ, ವರ್ಷಕ್ಕೆ ಒಂದು ಬಾರಿ ಆದ್ರೂ ರೈತರು ಮಳೆಗಾಲದ ಸಮಯದಲ್ಲಿ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನೇ ಅಡಿಕೆಯಲ್ಲಿ ತೊಂದರೆಗಳು ಆಗಿರ್ಬೋದು, ಅಥವಾ ಏನಾದ್ರೂ ಡಿಸೀಸಸ್ ಆಗಿರ್ಬೋದು, ಅಥವಾ ಏನೇ ಇನ್ನಿತರ ನಿಮ್ಮ ಸಂದೇಹಗಳೇನಿದ್ರು ನಮ್ಮನ್ನ ಸಂಪರ್ಕಿಸಿ. ಧನ್ಯವಾದಗಳು.